ಧರ್ಮವಂತರು ಬದುಕುವುದಕ್ಕೆ ಅಸಾಧ್ಯವಾಗುತ್ತಾ ಇದೆ. ಹಾಗಾದ್ರೆ ಏನ್ ಮಾಡೋಣ? ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸಬೇಕಾದಂತಹ ನಾವೇ ಏನಾದ್ರೂ ದಾರಿಯನ್ನು ಕಾಣಬೇಕು ಅಂತಾದ್ರೆ ಆ ಜಗನ್ಮಾತೆ ಆ ಶಂಕರಿಯನ್ನು ಧ್ಯಾನಿಸ್ತೇನೆ, ನೋಡೋಣ. ಸ್ಮರಿಸಿಕೊಳ್ಳುತ್ತಾ ಇದ್ದೀಯ. ಹೌದಮ್ಮ, ಧ್ಯಾನಿಸಿದ ಕಾರಣ ಏನು ಕೇಳ್ತೀಯ? ಓ ತಾಯಿ, ಶರಣರಂಜಕ ಶಂಕರಿ ಭಕ್ತರ ಬಾಣ ಶರದಿ ಪೂರ್ಣಿಮಾ ಚಂದಿದ ದುರುಣಗೊಂಡ ದೂರವಾದೆ ಫಲವಾಯ್ತು ನೋಡಿ ಕರುಣ ವಿಧಾನ ಎನ್ಮನೆಮೆಯಾದು ಮಾಲಿಂಗ. ಓ ತಾಯಿ, ಈ ರೀತಿಯಾಗಿ ಧ್ಯಾನಿಸುವುದಕ್ಕೆ ಕಾರಣ ಈ ಕಷ್ಟವಮ್ಮ. ತುರುಳನಾಗಿರುವಂತಹ ಕಂಜರಾಸುರನಿಂದ ನಮ್ಮೆಲ್ಲರೂ ಕಷ್ಟವಾಗುವುದರ ಮೂಲಕವಾಗಿ ಈ ಒಂದು ಆತ ವರಬಲಾನ್ವಿತನಾಗಿದ್ದಾನೆ, ಲೋಕ ಕಂಟಕನಾಗುತ್ತಾ ಇದ್ದಾನೆ. ಅವರಿಂದ ಕಷ್ಟವನ್ನು ಸಹಿಸುವುದಕ್ಕಾಗುವುದಿಲ್ಲ. ನಮ್ಮ ದಾರಿ ನೀವೇ ತೋರಿಸಬೇಕು. ನಿಮಗೆಲ್ಲ ಕಷ್ಟವನ್ನ ಕೊಡುವಂತಹ ಕಾಂಜರಾಸುರನನ್ನ ಕಿರಿದು ಸಮಯದಿ ನಾನು ಕೊಲ್ತೀನಿ. ಚಿಂತಿಸಬೇಡ, ನಿಶ್ಚಿಂತೆ. ಹಾಗಾದ್ರೆ ಕೃಷ್ಣನ ಮನೆಯಾಗಬೇಕು ಅಂತಾದ್ರೆ ನನ್ನ ಮಗನಾದಂತ ವೀರಭದ್ರನನ್ನೇ ಅಲ್ಲಿವರೆಗಾಗಿ ಕಳಿಕೊಡ್ತೀನಿ. ಮಗನೇ ವೀರಭದ್ರ, ಕರೆಯುವುದಕ್ಕೆ ಕಾರಣ ಎನ್ನುವುದುಂಟು. ಈಗಾಗಲೇ ಕಾಂಜರಾಸುರ ಎನ್ನುವಂತಹ ದಾನವ ಅಟ್ಟಹಾಸದಿಂದ ಮೆರೆದಾಡ್ತಾ ಇದ್ದಾನೆ. ಈ ಕ್ಷಣವೇ ನೀನು ಅಲ್ಲಿವರೆಗಾಗಿ ಹೋಗಿ ಆತನನ್ನ ಒದಿಸಿ ಇದೇ ರೀತಿ ಮುಂದುವರೆದೆ ಅಂತಾದ್ರೆ ಕಂಠ ಕತ್ತರಿಸಿ ಫಲಕಾರಿಯಾಗ್ಲಿಕ್ಕಿಲ್ಲ. ಹೋಗದೆ ಹೋದ್ರೆ ತಲೆ ಕತ್ತರಿ.
ಕಳಿಸಿಕೊಡ್ತೀನಿ. ನಮ್ಮಲ್ಲಿ ನಂಬಿಕೆ ಆಶೆಯನ್ನು ಹಾಕಿದರೆ ನನ್ನಿಂದ ಏನಾಗಬೇಕಮ್ಮ? ಕಾರಣ ಉಂಟು ಕಂದ. ಈಗಾಗ್ಲಿ ದುಷ್ಟನಾದಂತಹ ಕಾಂಜರಾಸುರ ಮಾಡಬಾರದಂತ ಕೃತ್ಯವನ್ನ ಮಾಡುತ್ತಾ ಅಟ್ಟಹಾಸದಿಂದ ಮೆರೆದಾಡ್ತಾ ಇದ್ದಾನೆ. ಈ ಕ್ಷಣವೇ ನೀನು ಅಲ್ಲಿವರೆಗಾಗಿ ಹೋಗಿ ಆತನನ್ನ ಕೊಂದು ಬ್ರಹ್ಮನಿಂದ ವರವನ್ನು ಪಡೆದು ಲೋಕಕಂಟಕನಾಗಿ ಮೆರೆದಾಡಿದವನು ನೀನಿದ್ಯಾ? ಏಕುಂಚನೆ ಮಾಡ್ತಾ ಇದ್ದೇನೆ. ನಿನ್ನನ್ನ ಕೊಲ್ಲುವುದಕ್ಕಾಗಿ ಬಂದಂತ ನಂಬಿಕೆ ನೀನೇನೋ ನಂಬಿಕೇಶ ಬಂದವನು ನೀನು. ಖಂಡಿತವಾಗಿ ಹೌದು. ಮೊದಲೊಂದು ಬಂದಿತ್ತು ವ್ಯಾಪ್ರರೂಪ ಕೆಂಗಣ್ಣು ಓರೆ ದಾಡೆ ಹೆದರಿ ನೋಡಿದ್ದಾನೆ. ವೀರಭದ್ರ. ಆ ವೀರಭದ್ರಿಗೆ ಹೆದರಲಿಲ್ಲ, ಈ ಮಂದಿಗೆ ಹೆದರ್ತೇನ? ಹೌದಾ? ಏನೋ ಹಸಿದು ಮಲಗಿರುವಂತಹ ಹುಲಿಯ ಬಾಯಿಗೆ ಬಂದ ಏ ನೀನು ಸುಮ್ಮನೆ ಸಾಯ್ಬೇಡ. ಇಲ್ಲಿದೆ ಹೋದ್ರೆ ಮಧ್ಯರಾತ್ರಿ ಗಾಡಿ ಹಾಕೊಂಡು ಹೋಗ್ತೇನೆ. ಜಾಗ್ರತೆ ನೋಡ್ತೇನೆ. ಆಶ್ಚರ್ಯವಾಗಿರಬಹುದು. ಯುದ್ಧ ಮಾಡುವಂತ ಸಂದರ್ಭದಲ್ಲಿ ಮಾಯಕದ ಆಟವನ್ನು ಆಡಿದ್ದಾನೆಂದು ದುಷ್ಟ ಆಕಾಶದತ್ತ ಹಾರಿದ್ದಾನೆ. ಆಕಾಶ ನಂದಿಯಾಗಿಯೇ ಹೋಗ್ತೇನೆ. ಬಂದನು ಎಂದನು ಕಾರಣಿಕರು ಪದಿಯಾಕಾಶನಂದಿಯು ಹಾರಿ ಬಂದನು ಎಂದನು ಹಾರಿ ಬಂದನು ಎಂದನು ಕಾರಣಿಕರು ಪದಿಯಾಕಾಶನಂದಿಯು ಕಾರಣಿಕರು ಪದಿಯಾಕಾಶನಂದಿಯು ಕಾಲರುದ್ರನು ಕಾಲನೇತ್ರನು ಕಾಲರುದ್ರನು ಕಾಲನೇತ್ರನು ಗೋಳು ಮಗನೊಳಗಿನಿಂದ ಬಂದುತ್ತಾಯನು ಗೋಳ ರೂಪದಿಂದಾಗಿ ನಗರದೆತ್ತರಕ್ಕೆ ಹಾರಿ ಆ ನಂದಿಯ ಕಣ್ಣು ತಪ್ಪಿಸಬೇಕಂತ ಮುಂದಾದ್ರೆ ಅಪ್ಪ ಅವ ಮಾಡ್ತಾ ಇದ್ದದ್ದು ಆಕಾಶ ನಂದಿಯಾಗಿ ಹಾರುತ್ತಾ ಇದ್ದಾನೆ. ಇನ್ನು ಹೀಗಿದ್ರೆ ಆಗ್ಲಿಕ್ಕಿಲ್ಲ. ನಂದಿಯನ್ನ ಭಯಪಡಿಸುವುದಕ್ಕೆ ವ್ಯಾಖ್ಯ ರೂಪದಂತೆ Oh
ಕಪಟದ ಆಟವನ್ನು ಆಡಿದ್ದಾನೆ ದುಷ್ಟ. ವ್ಯಾಘ್ರ ರೂಪಿಯಾಗಿ ಹೋಗಿದ್ದಾನೆ. ತಡ ಮಾಡುವುದಿಲ್ಲ, ತಕ್ಕುದಾಗಿರುವಂತ ಪಾಠವನ್ನ ಕಲಿಸ್ತೇನೆ. ಹಸಿರು ತಿಮ್ಮನಾಗಿ ಹೋಗ್ತೇನೆ. ಆಕಾಶದಂತಿಂದ ತಪ್ಪಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಹೀಗಿದ್ದ ನಾನು ಹೀಗಿದ್ದ ಹುಲಿಯಾಗಿ ಹೋದೆ. ಅಪಾಪ ಅಂತದ್ರಲ್ಲಿ ಬೇಟೆಗಾರನಾಗಿ ನನ್ನನ್ನು ಆಡಿಸ್ತಾ ಇದ್ದಾನೆ. ಇನ್ನು ನನ್ನ ಹೋರಾಟ ನಂಗೆ ನಾನು ನಿನ್ನ ಸಮ್ಮುಖ ಬರಲಿಕ್ಕಿಂತ ನಮ್ಮ ಅಕ್ಕಿಯನ್ನು ಕರಿಬೇಕಿದ್ದೆ. ಎಲ್ಲಿದ್ದಾನೆ ಅವೆಲ್ಲ ಹೋದಾಗ ಇನ್ನು ಹುಡುಕುವಂತ ಅಗತ್ಯವೇ ಇಲ್ಲ. ಈ ನಂದಿಗೆ ಅವನೇ ಸರಿ. ಹೌದಾ? ಮತ್ತೆ ನಿನ್ನನ್ನು ಕೊಲ್ಲುವುದಕ್ಕಾಗಿ ಬಂದ ನೀನೇನು ಮಾಡಿಯ ಬದುಕಬೇಕಂತಿದ್ರೆ ಹೋಗ್ತೀಯಲ್ಲ. ಅಯ್ಯೋ ಏನು ಆಶ್ಚರ್ಯ ಇದು. ಹಾರ್ಮನೆತು ಹೋರಾಟ ಮಾಡ್ತಾ ಇದ್ರೆ ನಮ್ಮ ಯಾವ ಮಂತ್ರಾಸ್ತ್ರಗಳು ಅಲ್ಲ, ಯಾವ ನನ್ನ ಅಷ್ಟಸಿದ್ಧಿಗಳು ಪ್ರಯೋಜನಕ್ಕೆ ಬಾರ್ತಾ ಇಲ್ಲ. ಅಲ್ಲ, ಅಭಿಮಂತ್ರಿಸಿ ಬಾಣಗಳನ್ನು ಪ್ರಯೋಗಿಸೋಣ ಅಂತಿದ್ರೆ ಮಂತ್ರಗಳ ನೆನಪಿಗೆ ಬರ್ತಾ ಇಲ್ಲ. ಕಾರಣ ಏನಂತ ಯೋಚಿಸಿದ್ರೆ ಆವತ್ತು ವಿಧಾತ ಹೊರ ಕೊಡುವ ಕಾಲಕ್ಕಾಡಿದ ಮಾತು, ನಿನ್ನ ಪಾಲಿಗೆ ಮರಣ ಸಂಭವಿಸುವುದು ಮನುಷ್ಯನಾಗಿ ಹುಟ್ಟಿ ಆ ಬಳಿಕ ಪ್ರಾಣಿಯಾದವರಿಂದ ಅಂತ ನಾವು ಹೊರ ಪಡೆದದ್ದು. ಹಾಗಿದ್ರೆ ಹೀಗೆ ನನ್ನ ದೃಷ್ಟಿಯಿಂದ ಯೋಚಿಸಿದ್ರೆ ಇವ ಪರಮೇಶ್ವರನ ವಾಹನ ನಂದೀಶ. ಹಾಗಿದ್ರೆ ನಾವು ತಿಳಿದ ಹಾಗೆ ಒಬ್ಬ ಋಷಿಯ ಪುತ್ರ. ನನ್ನ ವರ ಸಫಲವಾಯಿತು. ಬಂದದ್ದು ನನ್ನ ಭಗವಂತ. ಅಯ್ಯೋ ಎನ್ನುವುದನ್ನು ಅರಿಯದೆ ಅಹಂಕಾರ ಮತ್ತನಾದೆ ಫಲವನ್ನುಂಟು ಎನ್ನುವಂತಹ ದುರಹಂಕಾರದಿಂದ ವರ್ತಿಸಿದ ಕಾರಣ ನಾನು ನಿಂತು ಅಧಪತನಕ್ಕೆ ಹೊತ್ತು ಕಂಡೆ.
ಅಲ್ಲದೆ ಹೋದ್ರೆ ನಮ್ಮವರೆಲ್ಲರನ್ನ ಆಡಿದ್ದುಂಟು. ಯಾವುದೇ ಕಾರಣಕ್ಕೂ ಗೋವು ಕಂಡ್ರೆ, ಸಾಧು ಪ್ರಾಣಿಗಳು ಕಂಡ್ರೆ ಅವುಗಳನ್ನು ನಮ್ಮೂರೆದು ಮುಕ್ಕಿ ಬಂದದ್ದು ನಾವು ನೋಡಿಕೊಳ್ತೇವೆ ಎನ್ನುವ ಹಾಗೆ. ಅಂತಹದ್ರಲ್ಲಿ ನಿನ್ನ ಮಹಿಮೆ ಏನು ಎನ್ನುವುದನ್ನು ನಾನು ಈ ಕ್ಷಣಕ್ಕೆ ತಿಳಿದೆ. ಅದಲ್ಲದೆ ಹೋದ್ರೆ ಸರ್ವೇ ಜನಃ ಸುಖಿನೋ ಭವಂತು ಎನ್ನುವಂತಹ ಸನಾತನ ಸಂಸ್ಕೃತಿಯಲ್ಲಿ ಹುಟ್ಟಿದ ನಾವುಗಳು ನಮ್ಮ ಸಂಸ್ಕೃತಿಯ ಆಚಾರವನ್ನು ಉಳಿಸುವುದು ಬಿಟ್ಟು ನಮ್ಮ ಸಂಸ್ಕೃತಿಗೆ ಕೆಡುಕು ತರುವುದಕ್ಕೆ ಮುಂದಾಗುತ್ತಾ ಇದ್ದೇವೆ ಅಂತಾದ್ರೆ ನಮ್ಮಂತಹ ದುಷ್ಟ ಶಕ್ತಿಗಳು ಪ್ರಪಂಚ ಮುಖದಲ್ಲಿ ಬದುಕುವುದಕ್ಕಿಂತ ಅಳಿಯುವುದೇ ಸರಿ ಎನ್ನುವ ಹಾಗೆ ಈ ಕ್ಷಣಕ್ಕೆ ನಿರ್ಧಾರಕ್ಕೆ ಬಂದವನಿದ್ದೇನೆ. ಭಗವಂತ, ನನ್ನದ್ದಾಗಿರುವಂತಹ ಸರ್ವತಾ ತಪ್ಪುಗಳನ್ನು ನಿನ್ನಲ್ಲಿ ಮನ್ನಿಸುವಂತ ನಾ ಕೇಳುವುದಿಲ್ಲ. ಯಾಕೆಂದ್ರೆ ಮನ್ನಿಸುವಂತಹ ಕಾರ್ಯವನ್ನು ನಾ ಮಾಡಿ ತೆಗೆದವನಲ್ಲ. ಎಂದು ನಿನ್ನಲ್ಲಿ ಬೇಡಿಕೊಳ್ತೇನೆ, ಏನು ನಮ್ಮದ್ದಾಗಿರುವಂತಹ ಕಾಯ ಎನ್ನುವುದು ಅಳಿದರು, ಕೀರ್ತಿ ಎನ್ನುವುದು ಉಳಿಯಬೇಕು. ನಮ್ಮದಾದಂತಹ ದುಷ್ಟಶಕ್ತಿಯೇ ಹೌದಾದ್ರು ಅವರ ಬೆಳವಣಿಗೆಯಾಗಬೇಕೆನ್ನುವ ಹಾಗೆ ಆಸೆಪಟ್ಟವ. ಹಾಗಾಗಿ ನಾ ಕೀರ್ತಿಗಾಗಿ ಹಸಹಸಿದ ಕಾರಣ ಅಳಿದ ಮೇಲೂ ನಮ್ಮ ಹೆಸರು ಇರುವಂತದಲ್ಲಿ ಈ ಆಶೀರ್ವದಿಸಿ ನಮಗೆ ಮೋಕ್ಷ ಕೊಡಬೇಕು ಅಂತ ಕೇಳ್ಕೊಡ್ತೇನೆ ಸ್ವಾಮಿ. ಅಯ್ಯ ಕಾಂಜನಾಸುರ, ತಪ್ಪಾಯ್ತು ಎಂದು ಹೇಳಿ ಈಗಾಗಲೇ ಕ್ಷಮೆಯನ್ನ ಯಾಚಿಸ್ತಾ ಇದ್ದವನು ನೀನಿದ್ಯ. ಇದು ನೀನು ಮಾಡಿರುವಂತ ತಪ್ಪಿಗೆ ಕ್ಷಮೆಯನ್ನ ನೀಡಿದ್ದೇನೆ ಮಗು. ಬ್ರಹ್ಮನಿಂದ ವರವನ್ನ ಪಡೆದು ವರ ಬಲದಿಂದ ಮೆರೆದಾಡಿದವನು ನೀನಿದ್ಯ. ನಿನ್ನನ್ನ ಕೊಲ್ಲುವುದಕ್ಕಾಗಿಯೇ ಬಂದಂತ ಹರಣ ವಾಹನ ನಂದಿಕೇಶನಿದ್ದೇನೆ. ಆದ್ರೆ ನಿನ್ನ ಹೆಸರೆನ್ನುವುದು ಅಜರಾಮರವಾಗಿ ಉಳಿಯಬೇಕು ತಾನೆ. ಮುಂದೊಂದು ದಿನ ಇದೇ ಕ್ಷೇತ್ರದಲ್ಲಿ ನಾನು ನೆಲೆಯಾಗ್ತೇನೆ. ನನ್ನ ಮುಂಭಾಗದಲ್ಲಿ ಹುಲಿರಾಯನಾಗಿ ನೀನು ಇರಬೇಕು ಮಗು. ಈಗ ಮಾಡಬೇಕಾದದ್ದೇನು? ಭಕ್ತನಾಗಿ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಏನೋ ಇಷ್ಟರವರೆಗೆ ನಿನ್ನಲ್ಲಿ ಭಕ್ತನಾಗಿ ಬೇಡಿಕೊಂಡೆ. ಹಾ. ಇನ್ನು ಮೋಕ್ಷ ಸಿಗಬೇಕು ಅಂತಿದ್ರೆ ಕಾಂತಿರುವ ಸಲುವಾಗಿ ಹೋರಾಟ ಕೊಡ್ತೇನೆ. ದೇವನಂದಿಗೆ ತಲೆಯವಾಗಿದ ಗಂಡನು ನಾವಂತೂ ನಿಮ್ಮ ಅನುಗ್ರಹದಿಂದ ದುಷ್ಟನಾಗಿರುವಂತ ಕಾಂಜರಾಸುರನನ್ನು ವಧಿಸಿದವರು ನಾವಿದ್ದೇವೆ. ಇನ್ನು ಮುಂದೆ ನಾವೆಲ್ಲರೂ ಮಾಡಬೇಕಾದಂತ ಕಾರ್ಯವೇನು? ದುರುಳನಾಗಿ ಮೆರೆದಾಡ್ತಾ ಇದ್ದಂತಹ ಕಾಂಜರಾಸುರನ ವಧೆಯಾದ ಪರಿಣಾಮವಾಗಿ ನಮ್ಮೆಲ್ಲವರಿಗೂ ಸುಖವಾಯಿತಮ್ಮ, ಸುಖವಾಯಿತು ತಾಯಿ. ಅಮ್ಮ, ಜಗತ್ತಿನಲ್ಲಿ ಲೋಕಮಾತೆ ಮೊದಲಾಗಿ ನಿಮ್ಮ ಪದವಿಯನ್ನು ಯೋಚಿಸಿಕೊಳ್ಳುತ್ತಾ ಇದ್ದೀನಿ ತಾಯಿ. ನನ್ನ ಆಸೆಯಿಂದ ಒಂದು ಮಂಜಾಗಲಿಲ್ಲ ಎನ್ನುವ ಕಾರಣಕ್ಕೆ ನೀವೇ ಸಾಕ್ಷಿದ್ದೀರಿ. ಹಾಗಾಗಿ ಈಗಾಗಲೇ ನಾನು ನನ್ನ ಬೇಡಿಕೆ ಮೇಲೆ ಯಾವುದಲ್ಲ. 3 ಬೇಡಿಕೆ ಎನ್ನುವುದು ನನ್ನ ಪಾಲಿಗುಂಟು ತಾಯಿ. ಹೇಳಿಕೊ ಅಮ್ಮ. ಈಗಾಗಲೇ ನನ್ನ ಗಂಡನನ್ನು ಕಳೆದುಕೊಂಡು ಜಾವಲೆ ಮುನಿ ಆಶ್ರಮವನ್ನು ಸೇರಿಕೊಂಡವಳು ನಾನಿದ್ದೀನಿ. ನಿಮ್ಮನ್ನು ನೋಡಬೇಕು, ನಿಮ್ಮನ್ನು ಸೇರಬೇಕೆನ್ನುವಂತಹ ಉದ್ದೇಶಕ್ಕಾಗಿ ತಾಯಿ ನನ್ನನ್ನು ನಿಮ್ಮ ಬಳಿಗಾಗಿ ಸೇರಿಸಿಕೊಳ್ಳಬೇಕು. ಅಷ್ಟೇ ಅಲ್ಲ ತಾಯಿ, ಈಗಾಗಲೇ ಮದುವೆ ಆಗದಿರುವಂತಹ ಹೆಣ್ಣು ಮಕ್ಕಳು ಇದ್ದಾರೆ. ಎಷ್ಟೋ ಕಾಲದಿಂದ ಕಾಯುತ್ತಾ ಇದ್ದವರು, ಮದುವೆ ಆಗಲಿಕ್ಕಿದ್ದವರಿಗೆ ವರನನ್ನು ಅನುಗ್ರಹಿಸಬೇಕು ತಾಯಿ. ಇನ್ನು ಸಂತಾನ ಭಾಗ್ಯ ಇಲ್ಲದೆ ಎಷ್ಟೋ ಹೆಣ್ಣು ಮಕ್ಕಳಿದ್ದಾರೆ. ಸಂತಾನ ಭಾಗ್ಯಗಳನ್ನು ಅನುಗ್ರಹಿಸಬೇಕು ತಾಯಿ. ನೀವು ನಿನ್ನ ಕೋರಿಕೆಯಂತೆ ಆಗಲಿ. ತಥಾಸ್ತು. ದೇವರಾಡ ದೈವ ಪಾತ ಕಾಲ ಸೂತ್ರವು ಜೀವ ಜಗದ ರಂಗ ದೇವರಾಡ ದೈವ ಪಾತ ಕಾಲ ಸೂತ್ರವು ಜೀವ ಜಗದ ರಂಗ ಕಾರಣಿಕ ದೈವ ಕೂಟ ಒಂದುಗೂಡಿತು ಕಾರಣಿಕವನ್ನು ಮರೆತಿ